ಪ್ರತಿ ಬಾರಿ ದಸರಾ ಅಂದಾಗಲೂ ನಮ್ಮ ನಾಡಿನ ಶ್ರೀಮಂತ ಸಂಸ್ಕೃತಿಯ ಅನಾವರಣ ಆಗೋದು ಅತ್ಯಂತ ವೈಭವೋಪೇತವಾಗಿ ಅದು ಮೈಸೂರಿನಲ್ಲಿ ಈಗಾಗಲೇ ದಸರಾದ ಸಂಭ್ರಮ ಕಳೆಗಟ್ಟಿದೆ. ಇದಕ್ಕೆ ಈ ಸಲ ಇನ್ನೊಂದು ಆಕರ್ಷಣೆ ಅಂತ ಹೇಳಿದ್ರೆ ಏರ್ ಶೋ. ಮೊದಲ ಬಾರಿಗೆ ಏರ್ ಶೋ ಅತ್ಯಂತ ವೈಭವೋಪೇತವಾಗಿ ನಡೀತಾ ಇದೆ. ಸೂರ್ಯಕಿರಣ ತಂಡದಿಂದ ವೈಮಾನಿಕ ಪ್ರದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. 9 ಫೈಟರ್ ಜೆಟ್ಗಳ ಮೂಲಕ ಸಾಹಸ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಬನ್ನಿ ಮಂಟಪದಲ್ಲಿ ವೈಮಾನಿಕ ಪ್ರದರ್ಶನ ನಡೀತಾ ಇದೆ. ಬೆರಗು ಗಣ್ಣಿಗಳಿಂದ ಲೋಹದ ಹಕ್ಕಿಗಳ ಜೇಂಕಾರವನ್ನ ಆಕಾಶದಲ್ಲಿ ನೋಡ್ತಾ ಇದ್ದಾರೆ ಜನ. ಆಮೇಲೆ ಒಂದೊಂದು ಫಾರ್ಮೇಶನ್, ಅದು ಸ್ಟೆಲ್ತ್ ಮೋಡ್ ನಲ್ಲಿ ಒಂದೊಂದು ಫಾರ್ಮೇಶನ್ ಅನ್ನ ಆ ಟೀಮ್ ಮಾಡಿಕೊಡುತ್ತೆ. Please look carefully at these aircraft. They are now positioning from straight in front of you. Once again, you will see these aircraft will move behind and joining us for this wonderful occasion. Until we meet again, goodbye, Jai Hind, happy landing. Thank you so much for the beautiful commentary. They have formed the shape of the English letter Y. ಮತ್ತು ಈ ಬಿಟ್ಟು ನಿಮ್ಮ ಎಕ್ಕಡೆ ನೋಡಿ. Look to your left. Here comes the team in the Yuva formation. ತ್ರಿರಂಗದ ಚಿತ್ತಾಕರ್ಷಣೆ ಮೂಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ ನೀವು. ಭಾರತೀಯ ವಾಯುಪಡೆ ಮತ್ತು ಸೂರ್ಯಕಿರಣ ಟೀಮ್, ಕಾಂಬ್ಯಾಟ್ ಟೀಮ್ ಇದೆಯಲ್ಲ, ಅವರು ವಿವಿಧ ಮಾದರಿಯ ಆಗಸದಲ್ಲಿ ಚಮತ್ಕಾರವನ್ನು ಸೃಷ್ಟಿ ಮಾಡ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ದೀರಾ. ಈ ಏರ್ ಶೋ ಹಮ್ಮಿಕೊಳ್ಳುವಂತಹ ಉದ್ದೇಶ ಒಂದು ಜನರನ್ನು ಎಂಟರ್ಟೈನ್ ಮಾಡೋದಾದರೆ, ಇನ್ನೊಂದು ನಮ್ಮ ಭಾರತೀಯ ಸೈನ್ಯ ಅಥವಾ ಸೇನೆ ಇದೆಯಲ್ಲ, ಅವರು ಯಾವುದಕ್ಕೂ ಅಂಜೋದಿಲ್ಲ. ಆಕಾಶದಲ್ಲಾದರೂ ಅಷ್ಟೇ ಧೈರ್ಯ ಮತ್ತು ಸಾಹಸಕ್ಕೆ ನಾವು ಹೆಸರುವಾಸಿ ಅನ್ನೋದನ್ನು ತೋರಿಸೋ ಪ್ರಯತ್ನವನ್ನು ಏರ್ ಶೋ ಮೂಲಕ ಸಾಮಾನ್ಯವಾಗಿ ಮಾಡಲಾಗುತ್ತೆ. ಈ ಸಲ ಫಾರ್ ದ ಫಸ್ಟ್ ಟೈಮ್ ಮೈಸೂರಿಗರ ಒತ್ತಾಸೆ ಇತ್ತು ಈ ದಸರಾದ ಸಂದರ್ಭದಲ್ಲಿ ಏರ್ ಶೋ ನಡೆಸಬೇಕು ಅಂತ. ಅದರಂತೆ ಅತ್ಯಂತ ಯಶಸ್ವಿಯಾಗಿ ಒಂದೊಂದು ಫಾರ್ಮೇಷನ್ ಮಾಡೋದ್ರ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದೆ.